ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಸಿದ್ಧಾರೂಢರ ಚರಿತ್ರೆಯನ್ನು ನೋಡೋಣ. ಅಲ್ಲಿ ಜಂಗಮರಿಗೆ ಲಿಂಗವನ್ನು ಕೊಟ್ಟಿದ್ದು ನೋಡೋಣ. ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಯಾಲಿಟಿ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುತ್ತಾ ಶ್ರೀ ಸಿದ್ಧಾರೂಢರು ಶ್ರೀಶೈಲಕ್ಕೆ ಬಂದರು. ಅಲ್ಲಿ ಕೆಲವರು ಹರಕೆಯನ್ನು ತೀರಿಸುವುದಕ್ಕೆ ಒಂದು ಸ್ಥಳದಲ್ಲಿ ಸಾರಣೆ ಹಾಕಿ ಮಡಿ ಮಾಡಿ ತೋರಣ ಕಟ್ಟಿ ಮಂಟಪದ ರಚಿಸಿ ರಂಗೋಲಿ ಹಾಕಿ ಪಕ್ಕಾ ಮಾಡಿ ನೀರಿನಿಂದ ಅಡುಗೆ ಮಾಡಲು ಹತ್ತಿದರು. ಇಂತಹ ಸಮಯದಲ್ಲಿ ಶ್ರೀ ಸಿದ್ಧಾರೂಢರು ಅಡುಗೆ ಮಾಡುವಲ್ಲಿಗೆ ಹೋದರು. ಅಲ್ಲಿದ್ದ ಕೆಲವ ಜನ ಜಂಗಮರು ಶ್ರೀ ಸಿದ್ಧಾರೂಢರನ್ನು ಕುರಿತು, ಎಲೆ ಹುಡುಗನೇ, ನೀನು ಲಿಂಗವಿಲ್ಲದ ಒಳಗೆ ಬಂದಿರುವಿಯಾ? ಲಿಂಗವಿಲ್ಲದ ಭವಿಗಳನ್ನು ನಾವು ನೋಡುವುದಿಲ್ಲ, ಹೊರಗೆ ನಡಿ ಎಂದು ಅವರನ್ನು ಹೊರಗೆ ಹಾಕಿದರು. ಇದರಿಂದ ಶ್ರೀ ಸಿದ್ಧಾರೂಢರು ಹೊರಗೆ ಹೋದರು. ಅಲ್ಲಿಂದ ಸಮೀಪದಲ್ಲಿದ್ದ ಒಂದು ನವಗ್ರಹ ಮಠಕ್ಕೆ ಬಂದರು. ಇತ್ತ ಕಡೆಗೆ ತಯಾರಾಗಿತ್ತು ಅಡಿಗೆ. ಜಂಗಮರೆಲ್ಲರೂ ಕೂಡಿಕೊಂಡು ಲಿಂಗ ಪೂಜೆ ಕುಳಿತರು. ಲಿಂಗ ಪೂಜೆಯನ್ನು ಮಾಡಿಕೊಳ್ಳಲು ತಮ್ಮ ತಮ್ಮ ಲಿಂಗಗಳನ್ನು ತೆಗೆಯಲು ಅನುವಾದರು. ಅವರು ತಮ್ಮ ಕುತ್ತಿಗೆಯಲ್ಲಿ ಕಟ್ಟಿಕೊಂಡ ವಸ್ತ್ರದಲ್ಲಿದ್ದ ಲಿಂಗಗಳೆಲ್ಲವೂ ಮಾಯವಾಗಿದ್ದವು. ಅದರಲ್ಲೊಬ್ಬ ಅವರೆಲ್ಲರಿಗೂ ಈ ಘಟನೆಯ ಆ ಬಾಲ ಹುಡುಗನನ್ನು ಹೊರಗೆ ಹಾಕಿದ್ದಕ್ಕೆ ಆಗಿರಬಹುದೆಂದು ಎಲ್ಲರೂ ಎದ್ದು ಆ ಹುಡುಗನನ್ನು ಶ್ರೀ ಸಿದ್ಧಾರೂಢರನ್ನು ಎಡಬಿಡದೆ ಹುಡುಕಲು ಪ್ರಾರಂಭಿಸಿದರು. ಶ್ರೀ ಸಿದ್ಧಾರೂಢರು ಕೊನೆಗೆ ಕಂಡರು. ಆಗ ಅವರು ಒಂದು ಹುಲಿಯ ಮೇಲೆ ಹತ್ತಿ ಕುಳಿತಿದ್ದರು. ಈ ಒಂದು ಜಂಗಮರೆಲ್ಲರೂ ಕಂಡು ಆ ಹುಲಿ ಗರ್ಜಿಸಿತು. ಈ ಗರ್ಜನೆಯನ್ನು ಕೇಳಿ ಜಂಗಮರು ನೆಲದ ಮೇಲೆ ಹೆದರಿ ಬಿದ್ದರು. ನಂತರ ಶ್ರೀ ಸಿದ್ಧಾರೂಢರು ತಾವೇ ಹುಲಿಯಿಂದ ಇಳಿದು ಅವರನ್ನೆಲ್ಲರನ್ನು ಪ್ರೀತಿಯಿಂದ ಕಂಡು ಅವರವರ ಲಿಂಗಗಳನ್ನು ಅವರಿಗೆ ಪಂಚಾಕ್ಷರಿ ಮಂತ್ರದಿಂದ ತರಿಸಿಕೊಟ್ಟರು. ಪಂಚಾಕ್ಷರಿ ಮಂತ್ರದಿಂದ ಅವರಿಗೆ ಅವರ ಲಿಂಗವನ್ನು ತಂದು ಕೊಡುತ್ತಾರೆ ಜಂಗಮರಿಗೆ. ಆಗ ಎಲ್ಲ ಜಂಗಮರು ಶ್ರೀ ಸಿದ್ಧಾರೂಢರ ತಾವು ಹರಕೆ ತೀರಿಸಲು ಬಂದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅವರೊಡನೆ ಲಿಂಗ ಪೂಜೆಯನ್ನು ಮಾಡಿ ಸಿಹಿಯಾದ ಅಡಿಗೆಯನ್ನು ಊಟ ಮಾಡಿಸಿ ಅವರ ಅಪ್ಪಣೆಯನ್ನು ಪಡೆದು ಪಾರಾಗಿ ಹೋಗಬೇಕಾದರೆ ಅವರೆಲ್ಲರೂ ಜಂಗಮರಿಗೆ ಸಾಕಬೇಕಾಯಿತು. ಅಂದರೆ ಆರೂಢರಿಗೆ ಒಂದು ಅವಮಾನ ಮಾಡಿದ್ದಕ್ಕಾಗಿ ಅವರ ಲಿಂಗವೇ ಮಾಯವಾಗುತ್ತದೆ. ಮುಂದೆ ಇವರು ಪಾರ್ವತಿ ಪರಮೇಶ್ವರರ ದರ್ಶನವನ್ನು ಮಾಡುತ್ತಾರೆ. ಶ್ರೀ ಸಿದ್ಧಾರೂಢರು ಶ್ರೀಶೈಲದಿಂದ ಕಾಶಿ ಕ್ಷೇತ್ರಕ್ಕೆ ಹೋದರು. ಇಲ್ಲಿ ಅನ್ನಪೂರ್ಣೇಶ್ವರಿಯ ಛತ್ರದಲ್ಲೇ ಮಹಾಪ್ರಸ್ಥ ನಡೆದಿತ್ತು. ಅದರಲ್ಲಿ ಹೋಗಿ ತಾವು ಊಟಕ್ಕೆ ಮಾಡಬೇಕೆಂದು ಹೋದರು. ಅಲ್ಲಿದ್ದ ಜನರನ್ನು ಇವರನ್ನು ಶೂದ್ರನೆಂದು ತಿಳಿದು ಊಟ ಪಂಕ್ತಿಗೆ ಒಳಗೆ ಬಿಡಲಿಲ್ಲ. ಊಟಕ್ಕೆ ಬಂದವರೆಲ್ಲ ಚಪ್ಪಲಿಗಳನ್ನು ಬಿಟ್ಟು ಸ್ಥಳದಲ್ಲಿ ಕೂಡಿಸಿ ಎಲೆ ಹಾಕಿದರು. ಚಪ್ಪಲಿ ಬಿಡುವ ಸ್ಥಳದಲ್ಲಿ ಸಿದ್ಧಾರೂಢರನ್ನು ಕುಂದಿರಿಸಿ ಎಲೆ ಹಾಕ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿದ ಎಲೆಯನ್ನು ತೆಗೆದು ಹೊರಗೆ ಒಗೆಯದೆ ಹಾಗೆ ಹೊರಟರು. ಕೂಡಲೇ ಓರ್ವನು ಒಬ್ಬ ಬಂದ ಕೇಳ್ತಾನ. ಅವರನ್ನು ಹಿಡಿದು ಬಡಿಯುತ್ತಾ, ನೀನು ಎಂಜಲಿನ ಎಲೆಯನ್ನು ನಿಮ್ಮಪ್ಪ ಬಂದು ತೆಗೆಯುವನೇನು ಎಂದನು. ಅವನ ಬಡೆತವನ್ನು ತಾಳಿಕೊಂಡು ಸುಮ್ಮನಿದ್ದರು. ಅಷ್ಟರಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರು ಬಂದರು. ಪರಮೇಶ್ವರನು ಜಟಾಧಾರಿಯಾಗಿ ಹಣೆಯಲ್ಲಿ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ, ಕೈಯಲ್ಲಿ ದಂಡ ಕಮಂಡಲವ, ಪಾದಗಳಲ್ಲಿ ಕಡಾವಿಗೆ, ಶುಭ್ರವಾದ ಶರೀರದ ಮೇಲೆ ಶುಭ್ರವಾದ ವಸ್ತ್ರದಿಂದ ಅಲಂಕೃತವಾಗಿ, ನನ್ನ ಮಗನು ಎಲೆ ಇರುವನು, ಇಲ್ಲಿ ನನ್ನ ಮಗನ ಎಲೆ ಬಿಟ್ಟು ಹೋಗಲ್ಲ, ಎಲ್ಲೈತಿ ಅಂತ ಕೇಳಿದರು. ತನ್ನ ಮಗನಾದ ಶ್ರೀ ಸಿದ್ಧಾರೂಢರನ್ನು ನೋಡಿ ಮುಗುಳ್ನಗೆ ನಕ್ಕು ಅವರನ್ನು ಅಪ್ಪಿಕೊಂಡು ಮುದ್ದಾಡಿ ಸಂತೈಸಿ ಅವರ ಉಂಡು ಬಿಟ್ಟ ಎಂಜಲದ ಎಲೆಯನ್ನು ತೆಗೆದರು. ಪಾರ್ವತೀ ದೇವಿಯು ಜರಿಯ ಪೀತಾಂಬರವನ್ನುಟ್ಟು ಕೊರಳು, ತೋಳು, ಎದೆ, ಟೊಂಕ, ಹಣೆ ಮುಂತಾದವುಗಳೇ ನವರತ್ನಗಳನ್ನು ಧರಿಸಿದ್ದಳು. ಹಾಗೆ ಕಸ್ತೂರಿ, ಕುಂಕುಮ, ತಿಲಕ, ಮೂಗಿನಲ್ಲಿ ಮುತ್ತಿನ ನತ್ತು ಇಟ್ಕೊಂಡು ಬಂಗಾರದಂಥ ಮೈಬಣ್ಣ ಉಳ್ಳವಳಾಗಿ ಮೈಗೆಲ್ಲ ಗಂಧವನ್ನು ಲೇಪಿಸಿಕೊಂಡು ಸುಗಂಧವನ್ನು ಸುತ್ತ ಕೈಗಳಲ್ಲಿ ಹೊನ್ನಿನ ಕಳಸವನ್ನು ಹಿಡಿದು ಸರ್ವಾಂಗ ಸುಂದರಿಯಾಗಿ ಬಂದರು. ಶ್ರೀ ಸಿದ್ಧಾರೂಢರು ಆಗ ಊಟ ಮಾಡಿ ಬೇರೆಯವರಿಂದ ಹೊಡೆಸಿಕೊಂಡು ದುಃಖಿಸುತ್ತಾ ಶ್ರೀ ಸಿದ್ಧಾರೂಢರನ್ನು ತನ್ನ ತೋಳುಗಳಿಂದ ಎತ್ತಿಕೊಂಡು ತನ್ನ ಮಗನನ್ನು ಮುದ್ದಾಡಿ, ದುಃಖಿಸಬೇಡ, ನಿನ್ನನ್ನು ಹರಿಸುತ್ತೇನೆಂದು ಅವನಿಗೆ ವಾತ್ಸಲ್ಯದಿಂದ ಹರಿಸಿ ಅವನ ಎಂಜಲ ಕೈಯನ್ನು ತೊಳೆದು ಅದೃಶ್ಯಳಾದರು. ಕೂಡಲೇ ಅವಳೊಡನೆ ಇದ್ದ ಪರಮೇಶ್ವರನು ಕೂಡ ಅದೃಶ್ಯನಾಗ್ತಾನೆ. ಇಲ್ಲಿ ಬಂದವರು ಯಾರಂದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮತ್ತು ಸಾಕ್ಷಾತ್ ಪರಮಾತ್ಮನೇ ಬಂದಿರ್ತಾನೆ. ಈ ದೃಶ್ಯವನ್ನು ನೋಡಿದ ಅಲ್ಲಿಯ ಜನಸ್ತೋಮವು
ಈತನು ಶೂದ್ರನಲ್ಲ, ಈತನು ಪಾರ್ವತಿ ಪರಮೇಶ್ವರನ ಮಗನಿರುವನು ಎಂದು ತಾವು ಅವನನ್ನು ಹೊಡೆದದು ತಪ್ಪಾಯಿತು ಎಂದ ಮನದಲ್ಲಿ ನೊಂದುಕೊಂಡರು. ಯಾರ ಕೈಗೆ ಸಿಗದೆ ಅಲ್ಲಿಂದ ದೂರ ದೂರ ಹೋಗಿಬಿಟ್ಟರು ಇವರು. ಅಂದರೆ ಮಹಾತ್ಮರನ್ನು ಬಟ್ಟೆಯ ಮುಖಾಂತರ, ಅವರ ದೇಹದ ಮುಖಾಂತರ ಆಕಾರ ವಿಕಾರವಾಗಿರ್ತಕ್ಕಂಥ ಬಾಹ್ಯ ಚರ್ಯೆಯನ್ನು ನೋಡಿ ಮಹಾತ್ಮರನ್ನು ಅವರು ಶೂದ್ರರೆಂದು ಅಳೆಯಬಾರದು. ನಿಜವಾದ ಜ್ಞಾನದ ಮುಖಾಂತರ, ಅವರ ಒಂದು ತತ್ವಜ್ಞಾನದ ಜ್ಞಾನದ ಮುಖಾಂತರ, ನಡೆ ನುಡಿ ಆಚಾರ ವಿಚಾರದ ಮೂಲಕ ಅವರನ್ನು ಗುರು ಎಂದು ತತ್ವದ ಬೋಧನೆ ಮಾಡುತ್ತಾ, ಅವರಲ್ಲಿರ್ತಕ್ಕಂಥ ಜ್ಞಾನದ ಜ್ಯೋತಿಯನ್ನು ನೋಡುತ್ತಾ, ಆತ್ಮದ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಎಂದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ನುಡಿಗನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತಾರೆ. ಓಂ ತತ್ಸಂ ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಳ.